ಬಿಸ್ನೆಸ್ ಸ್ಟೂಡೆಂಟ್ಸ್ ಹಾಂ ನೋಡಿ, ಇದು ಬಿಸ್ನೆಸ್ ಸ್ಟೂಡೆಂಟ್ಸ್ ಅಂತೇಳಿ ಒಂದು ಪುಸ್ತಕ. ಇದ್ರ ಬೆಲೆ ಬಂದು ಸುಮಾರು 150 ರೂಪಾಯಿಗೆ ಮೇಲಾಗುತ್ತೆ. ಇಂಥ ಒಳ್ಳೆ ಪುಸ್ತಕಗಳನ್ನು ಸರ್ಕಾರದ ಹಣದಿಂದ ಪಡೆದು ಬೀರುವಲ್ಲಿ ಸಿದಿಲುಕೊಂಡಿದೆ. ಇದೇನಾದರೂ ಓಪನ್ ಮಾಡಿ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ಇದು ಬಿಸ್ನೆಸ್ ಸ್ಟೂಡೆಂಟ್ಸ್ ಅಂತ, ವಿದ್ಯಾರ್ಥಿಗಳು ಓದ್ತಕ್ಕಂಥ ಪುಸ್ತಕಗಳು. ಇದು ಬಿಸ್ನೆಸ್ ಸ್ಟೂಡೆಂಟ್ಸ್ ಅಂತೇಳಿ. ಸೊ ಇದು ಲೈಬ್ರರಿ ಮತ್ತು ಅಂಬೇಡ್ಕರ್ ವಿಚಾರಗಳನ್ನು ತಿಳ್ಕೊಳ್ಳೋ ರೀತಿಯಲ್ಲಿ ಸರ್ಕಾರ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನು ಖರ್ಚು ಮಾಡಿ ಇದನ್ನು ಕಟ್ಟಿದ್ದನ್ನು ಇಲ್ಲಿರ್ತಕ್ಕಂಥ ನಗರಸಭೆಯದವರು ಇದ್ರ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ಈ ಪುಸ್ತಕ ನೋಡಿ, ಈ ಪುಸ್ತಕ ಎಲಿಮೆಂಟ್ಸ್ ಆಫ್ ಎಕನಾಮಿಕ್ಸ್ ಅಂತ ಈ ಪುಸ್ತಕ. ಒಂದೊಂದು ಪುಸ್ತಕನ 300-400 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಪುಸ್ತಕ. ಈ ಥರ ಸುಮಾರು ಒಂದು 200-300 ಪುಸ್ತಕಗಳು ಈ ಲೈಬ್ರರಿಯಲ್ಲಿ ಸಿದಿಲುಕೊಂಡಿದೆ. ಯಾರಿಗೂ ಯೂಸ್ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಇದು ಅತಿ ನಾಶನವಾಗ್ತಾ ಇದೆ. ಒಂದೊಂದು ಪುಸ್ತಕ ನೋಡಿ ಎಷ್ಟು ದಪ್ಪ ಇದೆ. ಇದು ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಆಗುತ್ತೆ. ದಯವಿಟ್ಟು ನಗರಸಭೆ ಈಗ ಬಂದಿರತಕ್ಕಂಥ ಕಮಿಷನರ್ಗೆ ನಾವು ದೂರು ಕೊಟ್ಟಿದ್ದ ಮೇಲೆಗೆ ಇದನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ. ನಮ್ಮ KGFನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಯಾರ್ಯಾರು ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಲೈಬ್ರರಿ ಥರ ಬಂದು ಇದನ್ನು ಯೂಸ್ ಮಾಡ್ಕೋಬೇಕು, ಉಪಯೋಗಿಸ್ಕೋಬೇಕಂತೇಳಿ ನನ್ನ ಮನವಿ. ದಯವಿಟ್ಟು ಇನ್ಮೇಲೆ ಈ ನಮ್ಮ ನಗರಸಭೆದವರು ಇದನ್ನು ಯಾವುದೇ ಕಾರಣಕ್ಕೂ ಲಾಕ್ ಮಾಡಿದೆ, ಯಾರಿಗಾದರೂ ಒಬ್ಬರಿಗೆ ಇನ್ಚಾರ್ಜ್ ಕೊಟ್ಟು ಒಂದು ಸೆಕ್ಯೂರಿಟಿಯನ್ನು ಹಾಕಿ ಇದನ್ನು ಮೇಂಟೈನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂಬೇಡ್ಕರ್ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ಈ ಭವನ ದಯವಿಟ್ಟು ಇಲ್ಲಿ ಇದನ್ನು ಬಂಧುಗಳೇ ನೋಡಿ, ನಾವು KGFಲ್ಲಿ 3rd ಕ್ರಾಸಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಸಮುದಾಯ ಭವನ ಅದ್ರ ಮುಂಭಾಗ ನಿಂತ್ಕೊಂಡಿದ್ದೀವಿ. ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಇಲ್ಲಿ ನಿಂತ್ಕೊಂಡಿದ್ದೀವಿ. ಇವತ್ತೇನಪ್ಪ ಅಂತ ಹೇಳಿದ್ರೆ, ಇದು 2003ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಕಟ್ಟಡವನ್ನು ಇಲ್ಲಿ ಕಟ್ಟಿದೆ ಅಂಬೇಡ್ಕರ್ ಹೆಸರಲ್ಲಿ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೋಡಿ, ಇದು 2nd PUC ಬುಕ್ಕು, ಟೆಕ್ಸ್ಟ್ ಬುಕ್ ಅಂತ. ಇಂಥ ಪುಸ್ತಕಗಳು ಸುಮಾರು ಒಂದು 100 ಬುಕ್ಗಳು ಒಳಗೆ ಬಿದ್ದಿದೆ. ಸೊ ಇದೆಲ್ಲ ವಿದ್ಯಾರ್ಥಿಗಳು ಉಪಯೋಗ ಆಗ್ತಕ್ಕಂಥ ಒಂದು ವಿಚಾರ. ಇದನ್ನು ಇಲ್ಲಿರ್ತಕ್ಕಂಥ ನಗರಸಭೆಯವರು ಏನೋ ಕಣ್ಣು ಕಾಣದಂಗೆ ಇದನ್ನು ಮುಚ್ಚಿಬಿಟ್ಟು ಈ ಥರ ಒಂದು ಇಲ್ಲಿ ಏನೋ ಎಲ್ಲ ಕೆಲಸಗಳು ನಡೆದಿದೆ, ಎಲ್ಲ ಸಿದಲ್ಕೊಂಡಿದೆ. ಬೀರ್ ಬಾಟ್ಲ್ಗಳಿದೆ, ಇಲ್ಲಿ ಸಿಗರೇಟ್ ಪ್ಯಾಕೆಟ್ಗಳಿದೆ, ಎಲ್ಲ ಅನಾಹುತ ಕೆಲಸಗಳು ಇಲ್ಲಿ ಈ ಕಡೆ ನಡೀತಾ ಇದೆ. ಮೊದಲು ಒಂದು ಸಾರಿ ನಮ್ಮ KGFನ ಶಾಸಕರು ಕೂಡ ಇದನ್ನು ಬಂದು ನೋಡಿ ಇದನ್ನು ಸ್ವಚ್ಛ ಮಾಡಿ ಇದು ಅಂಗನವಾಡಿ ಕೊಡಬೇಕಂತೇಳಿ ಅವತ್ತು ಕೂಡ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಆದರೆ ಅದು ಹಂಗೆ ಪೆಂಡಿಂಗ್ ಆಗೋಯ್ತು. ಮೊನ್ನೆ ನಾನು ಬಂದು ನೋಡಿದಾಗ ಇದನ್ನು ನೋಡಿ ಈ ಥರ ಬಿಟ್ಟರೆ ಆಗಲ್ಲ ಅಂತೇಳಿ ನಮ್ಮ KGF ನಗರಸಭೆ ಕಮಿಷನರ್ಗೆ ನಾನು ಒಂದು ದೂರನ್ನು ಕೊಟ್ಟೆ. ಅದ್ರ ಮೇರೆಗೆ ಇವತ್ತಿನ ದಿನ ನಗರಸಭೆ ಸಿಬ್ಬಂದಿಗಳು ಬಂದು ಎಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡೋದು ಮಾತ್ರ ಅಲ್ಲ, ಇಲ್ಲಿ ಈ ಸಮುದಾಯ ಭವನ KGFಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. ಬೇರೆ ಯಾರಿಗೆ ಅನುಕೂಲ ಆಗುತ್ತೋ ಇಲ್ವೋ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂಥ ಪುಸ್ತಕಗಳು ಒಳಗಿದೆ. ದೊಡ್ಡ ಪುಸ್ತಕಗಳಿದೆ, ನಾವೆಲ್ಲ ಓದಿಲ್ಲ. ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿರ್ತದೆ. ಇದರ ವ್ಯಾಲ್ಯೂ 2nd PUC ಟೆಕ್ಸ್ಟ್ ಬುಕ್ ಅಂತ ಹೇಳಿ, ಇದು ಮ್ಯಾಥಮೆಟಿಕ್ಸು ಇಷ್ಟಪ್ಪ ಪುಸ್ತಕ. ಇದು ನೀವು ಏನಾದರೂ ಬುಕ್ ಸ್ಟೋರಲ್ಲಿ ತಗೋಬೇಕಾದ್ರೆ ಕನಿಷ್ಠ 300-400-500 ರೂಪಾಯಿ ಇದಕ್ಕೆ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗಿರ್ತದೆ. ಅಂಥ ಪುಸ್ತಕಗಳು ಉಚಿತವಾಗಿ ಇಲ್ಲಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಇದನ್ನು ಇಟ್ಟಿದ್ದಾರೆ. ಇದನ್ನು ನಮ್ಮ KGFಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬಂದು ದಯವಿಟ್ಟು ಇದನ್ನು ಸದುಪಯೋಗ ಮಾಡ್ಕೋಬೇಕು. ಇಲ್ಲಿ ಇದು ಇವತ್ತಿನಿಂದ ಈ ಸಮುದಾಯ ಭವನ ಸ್ವಚ್ಛ ಆಗೋದು ಮಾತ್ರವಲ್ಲ, ಇದನ್ನು ದಿನನಿತ್ಯ ಇದನ್ನು ಎಲ್ಲರೂ ನಮ್ಮ KGF ವಿದ್ಯಾರ್ಥಿಗಳು ಇದನ್ನು ಉಪಯೋಗಿಸ್ಕೊಂಡು ಅವರು ವಿದ್ಯಾಭ್ಯಾಸ ಪಡಿಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಸ್ಕೊಳ್ತೀನಿ. ಅದೇ ರೀತಿ ನಾವು ಮಾಡಿದ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ನಗರಸಭೆ ಕಮಿಷನರ್ ಅವರು ಈ ಕೆಲಸವನ್ನು ತುರ್ತಾಗಿ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಸಂಘಟನೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಗೌರಿ ಮೇಡಮ್ ಅವರು ಕೂಡ ದಿನನಿತ್ಯ ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ ಇಲ್ಲಿ ಬಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಿಬ್ಬಂದಿಗಳು, ನಗರಸಭೆ ಸಿಬ್ಬಂದಿಗಳು
ಇದು ಅವರು ಬಿಲ್ಡಿಂಗ್ ಅಂತ ಅಂದ್ಕೊಂಡು ಅವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೈ ಭೀಮ್, ಜೈ ಬುದ್ಧ ಭಾರತ್. உருட்டுவது பூனை குணம், காண்பதற்கு உருப்படியாய் இருப்பதையும் கெடுப்பதுவே குரங்கு குணம். ஆற்றில் இறங்குவோரை கொன்று இரையாக்கல் முதலை குணம். ஆனால் இத்தனையும் மனிதனிடம் மொத்தமாய் வாழுதடா. வாழுதடா. போக மாறுது, பிறக்கும் போது பிறந்த குணம் போக போக மாறுது. எல்லாம் இருக்கும் போது பிரிந்த குணம், பிரிந்த குணம் இறக்கும் போது சேரு